ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವೆತ್ತ. ನೋಡಿ, ಮೊದಲಿಗೆ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಾರಣ ಬೆಳಗಾವಿಯಲ್ಲಿ ಮರಾಠ ಪುಂಡರ ಹಾವಳಿಯಿಂದ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಿಮಗೆ ಗೊತ್ತೇ ಇದೆ. ಈಗ ಬೆಳಗಾವಿಯಲ್ಲಿ ಮರಾಠ ಪುಂಡರ ವಿರುದ್ಧ ಸಮರವನ್ನ ಸಾರ್ತಾ ಇರೋ ಅತ್ತಿಬೆಲೆ ಗಡಿಯಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ಮಾಡಿದ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಅತ್ತಿಬೆಲೆ ಗಡಿ ಬಂದ್ ಆಗಿದೆ. ಮಾರ್ಚ್ 22ರಂದು ಅಖಂಡ ಕರ್ನಾಟಕಕ್ಕೆ ಬಂದ್ಗೆ ಕರೆಯನ್ನು ನೀಡಲಾಗಿರೋದು. ಕರ್ನಾಟಕ ಬಂದ್ ಅಂಗವಾಗಿ ಅತ್ತಿಬೆಲೆ ಗಡಿ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಿದ ವಾಟಾಳ್ ನಾಗರಾಜನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೋರಾಟ ಹತ್ತಿಗೆ ಕೆಲಸ ಮಾಡ್ತಿದ್ರು ಅಂತ ಹೋರಾಟ ನಿರಂತರ 22 ಕರ್ನಾಟಕ ಬಂದ್ 10ನೇ ತಾರೀಕು ಬೆಳಗಾವಿ 10ನೇ ತಾರೀಕು ಬೆಳಗಾವಿ ಹೋರಾಟ ಹತ್ತಿಗೆ ಕೆಲಸ ಮಾಡ್ತಿದ್ರು ಅಂತ ಹೋರಾಟ ನಿರಂತರ 22 ಕರ್ನಾಟಕ ಬಂದ್ 10ನೇ ತಾರೀಕು ಬೆಳಗಾವಿ 10ನೇ ತಾರೀಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಲೈವ್ ನಲ್ಲಿ ಜನ ಆಗ್ತಿದ್ದಾರೆ. ವೀರೇಶ್, ನೋಡಿ, ನಾಡು ನುಡಿ ಜಲ ಅಂತ ಬಂದಾಗ ಈ ಹೋರಾಟದಲ್ಲಿ ಯಾವಾಗಲೂ ಕೂಡ ಇಲ್ಲಿ ಹತ್ತಿಕ್ಕುವಂತ ಕೆಲಸ ಆಗುತ್ತೆ. ವಾಟಾಳ್ ನಾಗರಾಜ್ ಏನ್ ಹೇಳಿದ್ರು, ಮತ್ತೆ 22ಕ್ಕೆ ಕರ್ನಾಟಕ ಬಂದಿದೆ, ಯಾವ ರೀತಿ ಮಾಡ್ತಾರೆ, ಈ ಒಂದು ಪ್ರತಿಭಟನೆ ಬಿಸಿ ಯಾವ ರೀತಿ ತಾಕ್ತಾ ಇದೆ ಅಂತ ಹೇಳಿ. ದಿವಿತ್ ಕನ್ನಡಪರ ಸಂಘಟನೆಗಳು ಇವತ್ತು ಅತ್ತಿಬೆಲೆ ಗಡಿ ಬಂದ್ ಮಾಡಿ ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಒಂದ್ ಕಡೆ ಕೇಂದ್ರ ಸರ್ಕಾರ, ಮತ್ತೊಂದ್ ಕಡೆ ತಮಿಳುನಾಡು ಸರ್ಕಾರ, ಮತ್ತೊಂದ್ ಕಡೆ ರಾಜ್ಯ ಸರ್ಕಾರ. ಯಾಕಂದ್ರೆ ಹಲವಾರು ವಿಷಯಗಳನ್ನ ಮುಂದಿಟ್ಟುಕೊಂಡು ಗಡಿ ಬಂದ್ ಮಾಡಲು ಮುಂದಾಗಿದ್ದಾರೆ. ಮತ್ತೊಂದ್ ಕಡೆ ಅಖಂಡ ಕರ್ನಾಟಕ ಬಂದ್ ಮಾಡಲು ಈಗ ತಯಾರಿ ನಡೆಸಿದ್ದಾರೆ. ಹೀಗಾಗಿ ಹಂತವಾಗಿ ಪ್ರತಿಭಟನೆ ಮಾಡಲು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಗಳು ಮುಂದಾಗಿ ಒಂದು ಸಹ ಏನು ಅತ್ತಿಬೆಲೆ ಗಡಿ ಬಂದ್ ಮಾಡಿ ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ಒಂದು ಅತ್ತಿಬೆಲೆ ಗಡಿ ಯಾಕೆ ಬಂದ್ ಮಾಡಿದ್ರೆ ಅಂದ್ರೆ ಮೇಕೆದಾಟು ವಿಚಾರವಾಗಿ. ಯಾಕಂದ್ರೆ ಮೇಕೆದಾಟು ಇನ್ನೂ ಆಗ್ತಿಲ್ಲ. ಒಂದ್ ಕಡೆ ರಾಜ್ಯ ಸರ್ಕಾರ ಸಹ ಕಾಲಹರಣ ಮಾಡ್ತಿದೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಇಚ್ಛಾಶಕ್ತಿ ಕೊಡ್ತಿದೆ. ಮತ್ತೊಂದು ಕಡೆ ಈ ಒಂದು ಮೇಕೆದಾಟು ವಿಚಾರವಾಗಿ ತಮಿಳುನಾಡು ಸರ್ಕಾರ ಸಹ ವಿರೋಧ ವ್ಯಕ್ತಪಡಿಸಿದೆ. ಹೀಗಾಗಿ ಸರ್ಕಾರ ಎಲ್ಲಾ ಸರ್ಕಾರಗಳನ್ನ ಕರೆಸಿಕೊಂಡು ಕೇಂದ್ರ ಸರ್ಕಾರ ಮಾತುಕತೆಯಾಗಿ ಮೇಕೆದಾಟು ಯೋಜನೆಗೆ ಅನುಷ್ಠಾನ ಮಾಡಬೇಕು ಕರ್ನಾಟಕದಲ್ಲಿ ವಿಚಾರವನ್ನು ಇಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಅದಲ್ಲದೆ ಯಾಕಂದ್ರೆ ಮಾರ್ಚ್ 22 ಕರ್ನಾಟಕ ಬಂದಿದೆ, ಮತ್ತೊಂದು ಕಡೆ ನಾಡಿದ್ದು ಬೆಳಗಾವಿ ಮುತ್ತಿಗೆ ಹಾಕಲು ಅಂದ್ರೆ ಬೆಳಗಾವಿ ಕರೆ ಕೊಟ್ಟಿದೆ. ಬೆಳಗಾವಿಗೆ ಅಲ್ಲಿ ಸಹ ಹೋಗಿ ಒಂದ್ ಕಡೆ ಹೋರಾಟ ಮಾಡಲು ಮುಂದಾಗಿದ್ದಾರೆ. ಹೀಗಾಗಿ ಹಂತವಾಗಿ ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ರೆ, ಮತ್ತೊಂದ್ ಕಡೆ ಜನರನ್ನ ಎಚ್ಚರಿಸುವ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಮಾರ್ಚ್ 22ರಂದು ನಾವು ಅಖಂಡ ಕರ್ನಾಟಕವನ್ನ ಬಂದ್ ಮಾಡ್ತಿದ್ದೀವಿ. ಈಗ ನಿಮ್ಮ ಸಪೋರ್ಟ್ ಬೇಕಂತ ನಮ್ಮ ಕಡೆ ಮನವಿ ಸಹ ಮಾಡಿದ್ದಾರೆ. ಸರ್ಕಾರ ಸಹ ಎಚ್ಚೆತ್ತುಕೊಳ್ಬೇಕು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತೊಂದ್ ಕಡೆ ತಮಿಳು ಚಿತ್ರಗಳನ್ನ ಸಹ ಕರ್ನಾಟಕದಲ್ಲಿ ನಾವು ಬ್ಯಾನ್ ಮಾಡ್ತೀವಿ, ಬಂದ್ ಮಾಡ್ತೀವಿ. ಹೀಗಾಗಿ ಮೇಕೆದಾಟುವನ್ನ ಗಂಭೀರವಾಗಿ ಪರಿಗಣಿಸಬೇಕು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಮತ್ತೊಂದು ಕಡೆ ನಮ್ಮ ಹೋರಾಟವನ್ನ ಸರ್ಕಾರ ಹತ್ತಿಕ್ಕುತ್ತಿದೆ. ಹೀಗಾಗಿ ಸರ್ಕಾರ ಮಾಡ್ತಿರೋದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಪ್ರತ್ಯುತ್ತರ ನೀಡುತ್ತವೆ. ಮಾರ್ಚ್ 22ರಂದು ದೊಡ್ಡ ಮಟ್ಟದಲ್ಲಿ ಬಂದ್ ಆಗುತ್ತೆ, ಕರ್ನಾಟಕದಾದ್ಯಂತ ಹೋರಾಟ ಆಗುತ್ತೆ, ಚಳವಳಿ ಆಗುತ್ತೆ. ಹೀಗಾಗಿ ಸರ್ಕಾರ ಆದಷ್ಟು ಬೇಗ MS ಪುಂಡರನ್ನ ಮಟ್ಟ ಹಾಕಬೇಕು. ಮತ್ತೊಂದು ಕಡೆ ಈ ಶಿವಸೇನೆಯನ್ನ ಬ್ಯಾನ್ ಮಾಡಬೇಕು. ಮತ್ತೊಂದು ಕಡೆ ಮಹಾರಾಷ್ಟ್ರ ಏಕೀಕರಣವನ್ನ ಸಹ ಒಂದು ಕಡೆ ನಿಷೇಧ ಮಾಡಬೇಕಂತ ನಮ್ಮ ಕಡೆ ಒತ್ತಾಯ ಮಾಡಿದ್ದಾರೆ. ಅದಿವಿತ್ತು. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವೆತ್ತ. ನೋಡಿ, ಮೊದಲಿಗೆ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಾರಣ ಬೆಳಗಾವಿಯಲ್ಲಿ ಮರಾಠ ಪುಂಡರ ಹಾವಳಿಯಿಂದ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಿಮಗೆ ಗೊತ್ತೇ ಇದೆ. ಈಗ ಬೆಳಗಾವಿಯಲ್ಲಿ ಮರಾಠ ಪುಂಡರ ವಿರುದ್ಧ ಸಮರವನ್ನ ಸಾರ್ತಾ ಇರೋ
ಹತ್ತಿ ಬೆಲೆ ಗಡಿಯಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ಮಾಡಿದ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹತ್ತಿ ಬೆಲೆ ಗಡಿ ಬಂದ್ ಆಗಿದೆ. ಮಾರ್ಚ್ 22ರಂದು ಅಖಂಡ ಕರ್ನಾಟಕಕ್ಕೆ ಬಂದ್ಗೆ ಕರೆಯನ್ನು ನೀಡಲಾಗಿರೋದು. ಕರ್ನಾಟಕ ಬಂದ್ ಅಂಗವಾಗಿ ಹತ್ತಿ ಬೆಲೆ ಗಡಿ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಿದ ವಾಟಾಳ್ ನಾಗರಾಜನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೋರಾಟ ಹತ್ತಿಗೆ ಕೆಲಸ ಮಾಡ್ತಿದ್ರ ಅಂತ ಹೋರಾಟ ನಿರಂತರ 22 ಕರ್ನಾಟಕ ಬಂದ್ 10ನೇ ತಾರೀಕು ಬೆಳಗಾವಿ 10ನೇ ತಾರೀಕು ಬೆಳಗಾವಿ ಹೋರಾಟ ಹತ್ತಿಗೆ ಕೆಲಸ ಮಾಡ್ತಿದ್ರ ಅಂತ ಹೋರಾಟ ನಿರಂತರ 22 ಕರ್ನಾಟಕ ಬಂದ್ 10ನೇ ತಾರೀಕು ಬೆಳಗಾವಿ 10ನೇ ತಾರೀಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ನೋಡಿ, ನಾಡು ನುಡಿ ಜಲ ಅಂತ ಬಂದಾಗ ಈ ಹೋರಾಟದಲ್ಲಿ ಯಾವಾಗ್ಲೂ ಕೂಡ ಇಲ್ಲಿ ಹತ್ತಿಕ್ಕುವಂತ ಕೆಲಸ ಆಗುತ್ತೆ. ವಾಟಾಳ್ ನಾಗರಾಜ್ ಏನ್ ಹೇಳಿದ್ರು, ಮತ್ತೆ 22ಕ್ಕೆ ಕರ್ನಾಟಕ ಬಂದಿದೆ, ಯಾವ ರೀತಿ ಮಾಡ್ತಾರೆ, ಈ ಒಂದು ಪ್ರತಿಭಟನೆ ಬಿಸಿ ಯಾವ ರೀತಿ ತಾಗ್ತಾ ಇದೆ ಅಂತ ಹೇಳಿ. ದಿವಿತ್ ಕನ್ನಡಪರ ಸಂಘಟನೆಗಳು ಇವತ್ತು ಹತ್ತಿ ಬೆಲೆ ಗಡಿ ಬಂದ್ ಮಾಡಿ ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಒಂದ್ ಕಡೆ ಕೇಂದ್ರ ಸರ್ಕಾರ, ಮತ್ತೊಂದ್ ಕಡೆ ತಮಿಳುನಾಡು ಸರ್ಕಾರ, ಮತ್ತೊಂದ್ ಕಡೆ ರಾಜ್ಯ ಸರ್ಕಾರ. ಯಾಕಂದ್ರೆ ಹಲವಾರು ವಿಷಯಗಳನ್ನ ಮುಂದಿಟ್ಟುಕೊಂಡು ಗಡಿ ಬಂದ್ ಮಾಡಲು ಮುಂದಾಗಿದ್ದಾರೆ. ಮತ್ತೊಂದ್ ಕಡೆ ಅಖಂಡ ಕರ್ನಾಟಕ ಬಂದ್ ಮಾಡಲು ಈಗ ತಯಾರಿ ನಡೆಸಿದ್ದಾರೆ. ಹೀಗಾಗಿ ಹಂತವಾಗಿ ಪ್ರತಿಭಟನೆ ಮಾಡಲು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಗಳು ಮುಂದಾಗಿ ಈ ಒಂದು ಸಹ ಏನು ಹತ್ತಿ ಬೆಲೆ ಗಡಿ ಬಂದ್ ಮಾಡಿ ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ಒಂದು ಹತ್ತಿ ಬೆಲೆ ಗಡಿ ಯಾಕೆ ಬಂದ್ ಮಾಡಿದ್ರೆ ಅಂದ್ರೆ ಮೇಕೆದಾಟು ವಿಚಾರವಾಗಿ. ಯಾಕಂದ್ರೆ ಮೇಕೆದಾಟು ಇನ್ನೂ ಆಗ್ತಿಲ್ಲ. ಒಂದ್ ಕಡೆ ರಾಜ್ಯ ಸರ್ಕಾರ ಸಹ ಕಾಲಹರಣ ಮಾಡ್ತಿದೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಇಚ್ಛಾಶಕ್ತಿ ಕೊಡ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಮೇಕೆದಾಟು ವಿಚಾರವಾಗಿ ತಮಿಳುನಾಡು ಸರ್ಕಾರ ಸಹ ವಿರೋಧ ವ್ಯಕ್ತಪಡಿಸಿದೆ. ಹೀಗಾಗಿ ಸರ್ಕಾರ ಎಲ್ಲಾ ಸರ್ಕಾರಗಳನ್ನ ಕಡಿಸಿಕೊಂಡು ಕೇಂದ್ರ ಸರ್ಕಾರ ಮಾತುಕತೆಯಾಗಿ ಮೇಕೆದಾಟು ಯೋಜನೆಗೆ ಅನುಷ್ಠಾನ ಮಾಡಬೇಕು ಕರ್ನಾಟಕದಲ್ಲಿ ವಿಚಾರವನ್ನು ಇಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಅದಲ್ಲದೆ ಯಾಕಂದ್ರೆ ಮಾರ್ಚ್ 22 ಕರ್ನಾಟಕ ಬಂದಿದೆ, ಮತ್ತೊಂದು ಕಡೆ ನಾಡಿದ್ದು ಬೆಳಗಾವಿ ಮುತ್ತಿಗೆ ಹಾಕಲು ಅಂದ್ರೆ ಬೆಳಗಾವಿ ಕರೆ ಕೊಟ್ಟಿದೆ. ಬೆಳಗಾವಿಗೆ ಅಲ್ಲಿ ಸಹ ಹೋಗಿ ಒಂದ್ ಕಡೆ ಹೋರಾಟ ಮಾಡಲು ಮುಂದಾಗಿದ್ದಾರೆ. ಹೀಗಾಗಿ ಹಂತವಾಗಿ ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ರೆ, ಮತ್ತೊಂದ್ ಕಡೆ ಜನರನ್ನ ಎಚ್ಚರಿಸುವ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಮಾರ್ಚ್ 22ರಂದು ನಾವು ಅಖಂಡ ಕರ್ನಾಟಕವನ್ನ ಬಂದ್ ಮಾಡ್ತಿದ್ದೀವಿ. ಈಗ ನಿಮ್ಮ ಸಪೋರ್ಟ್ ಬೇಕಂತ ನಮ್ಮ ಕಡೆ ಮನವಿ ಸಹ ಮಾಡಿದ್ದಾರೆ. ಸರ್ಕಾರ ಸಹ ಎಚ್ಚೆತ್ತುಕೊಳ್ಬೇಕು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತೊಂದ್ ಕಡೆ ತಮಿಳು ಚಿತ್ರಗಳನ್ನ ಸಹ ಕರ್ನಾಟಕದಲ್ಲಿ ನಾವು ಬ್ಯಾನ್ ಮಾಡ್ತೀವಿ, ಬಂದ್ ಮಾಡ್ತೀವಿ. ಹೀಗಾಗಿ ಮೇಕೆದಾಟುವನ್ನ ಗಂಭೀರವಾಗಿ ಪರಿಗಣಿಸಬೇಕು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಮತ್ತೊಂದು ಕಡೆ ನಮ್ಮ ಹೋರಾಟವನ್ನ ಸರ್ಕಾರ ಹತ್ತಿಕ್ಕುತ್ತಿದೆ. ಹೀಗಾಗಿ ಸರ್ಕಾರ ಮಾಡ್ತಿರೋದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಪ್ರತ್ಯುತ್ತರ ನೀಡುತ್ತವೆ. ಮಾರ್ಚ್ 22ರಂದು ದೊಡ್ಡ ಮಟ್ಟದಲ್ಲಿ ಬಂದ್ ಆಗುತ್ತೆ, ಕರ್ನಾಟಕದಾದ್ಯಂತ ಹೋರಾಟ ಆಗುತ್ತೆ, ಚಳವಳಿ ಆಗುತ್ತೆ. ಹೀಗಾಗಿ ಸರ್ಕಾರ ಆದಷ್ಟು ಬೇಗ MS ಪುಂಡರನ್ನ ಮಟ್ಟ ಹಾಕಬೇಕು. ಮತ್ತೊಂದು ಕಡೆ ಈ ಶಿವಸೇನೆಯನ್ನ ಬ್ಯಾನ್ ಮಾಡಬೇಕು. ಮತ್ತೊಂದು ಕಡೆ ಮಹಾರಾಷ್ಟ್ರ ಏಕೀಕರಣವನ್ನು ಸಹ ನಿಷೇಧ ಮಾಡಬೇಕಂತ ಕಡೆ ಒತ್ತಾಯ ಮಾಡಿದ್ದಾರೆ. ದಿವಿತ್ತು, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.